ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ 2 ದಿನದ ಹೋರಾಟ ಏನು ಗುಬ್ಬಿಯಿಂದ ಏನು ತುಮಕೂರಿನವರೆಗೆ ಸಾಗ್ತಾ ಇದೆ. ಇವತ್ತು ಮಲ್ಸಂದ್ರ ಬಿಟ್ಟು ಹೋಗ್ತಾ ಇದೆ. ಇವತ್ತು ನಮ್ಮ ಜೊತೆ ಖುದ್ದು ಮಾಜಿ ಏನು JDS ನ ಮಾಜಿ ಶಾಸಕ ಮಸಾಲೆ ಜಯರಾಮ್ ಇದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಹೋರಾಟ ಸ್ವರೂಪ ಹೆಂಗಿರುತ್ತೆ ಸರ್? ಇನ್ನು ಹೋರಾಟ ಉಗ್ರ ಪ್ರತಿಭಟನೆ ಆಗುತ್ತೆ. ಉಗ್ರವಾಗಿ ಹೋರಾಟ ಮಾಡ್ತೀವಿ. ನಮ್ಮ ನೀರು ನಮ್ಮ ಹಕ್ಕು. ನಮ್ಮ ಜಿಲ್ಲೆ ಬರ್ತಕ್ಕಂಥ ನೀರಾವರಿ ಯೋಜನೆಗಳನ್ನ ಅವರು ಮರೆಮಾಚಿ ದುಡ್ಡು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಈಗ ಪೈಪ್ ಬೇಕಾದ್ರೆ ತೊಗೊಂಡೋಗಿ ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಪೈಪ್ ಬೇಕಾದ್ರೆ ತೊಗೊಂಡೋಗಿ ಬಿಡೋದಿಲ್ಲ. ನಾವು ಏನು ಎಕ್ಸ್ಪ್ರೆಸ್ ಚಾರನ್ನ ನಿಲ್ಸಗಂಟೆ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳು ಉಗ್ರ ಪ್ರತಿಭಟನೆ ಮಾಡ್ತೀವಿ. ವಿಧಾನಸೌಧ ಮುಖ್ಯ ಆಗ್ತೀವಿ. ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಅವ್ರೇನ ನೀರು ತೊಗೊಂಡಿದ್ದೆ ಆದರೆ ನಮ್ಮ ಇರ್ತಕ್ಕ ತುಮಕೂರು ಜಿಲ್ಲೆ ರೈತರು ಎಣೆ ಮೇಲೆ ತೊಗೊಂಡೋಗಿ ಬರ್ತು ನಾವು ರಕ್ತ ಕೊಟ್ಟರೆ ಕೂಡ ನೀರು ಮಾತ್ರ ಬಿಡೋದು ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ಏನು ಇವತ್ತು JC ಮಾಧುಸ್ವಾಮಿ ಅವರು ಹೋರಾಟಕ್ಕೆ ಬೆಂಬಲ ಕೊಟ್ಟಿಲ್ಲ ಅಂತ ಈಗ ಅವರು ಇವತ್ತು ಪ್ರೆಸ್ ಮೀಟ್ ಕರೆದಿದ್ದಾರೆ. ಏನಿವತ್ತು ಎಲ್ಲರನ್ನೂ ಇವತ್ತು ಮಾಧ್ಯಮದನ್ನೇ ಕರೆದಿದ್ದಾರೆ. ಅವರು ಸಹಿತ ಮಾತಾಡ್ತಾರೆ. ಅವ್ರದ್ದು ಸಹಿತ ಈ ಒಂದು ಹೋರಾಟಕ್ಕೆ ಬೆಂಬಲ ಇದೆ ಅವ್ರದ್ದು. ಆದ್ರೆ ಯಾಕೆ ಹೋರಾಟಕ್ಕೆ ಬಂದಿಲ್ಲ ಸರ್ ಮಾಧುಸ್ವಾಮಿ ಅವರು? ಬರ್ತಾರೆ. ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ, ಗ್ಯಾರಂಟಿ ಬರ್ತಿದ್ರೆ ಹೇಳಿದ್ರೆ ಬಂದೇ ಬರ್ತಾರೆ. ಇವತ್ತೇನು DK ಶಿವಕುಮಾರ್ ಅವರು ಇದು BJP JDS ನ ಕುತಂತ್ರ, ಅವ್ರನ್ನ ಎತ್ತಿಕ್ಕೋ ಅಂತ ಕೆಲಸ ಮಾಡ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ರಾಮನಗರಕ್ಕೆ ನೀರು ಹರಿಸ್ತೀನಿ ಅಂತ ಹೇಳೋರು ಸರ್. ಸರ್, ನಮಗೆ ಇದು ಕೆಲಸ ನಮಗೆ ಕೆಲಸಗಳಿದೆ. ನಮಗೆ ಸುಮ್ಮನೆ ಬಂದು ಹೋರಾಟ ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ನಮಗೂ ಸಹಿತ ರೈತರ ಏನು ನಡೀತಾ ಇದೆ, ರೈತರಿಗೆ ನಮ್ಮ ನೀರು ನಮ್ಮ ಹಕ್ಕು, ರೈತರಿಗೆ ಆಗ್ತಿರ್ತಕ್ಕಂಥ ಏನು ನಷ್ಟ ಅವ್ರು ಆಗ್ತದವರಿಗೆ ಮುಂದಿನ ದಿನಗಳಲ್ಲಿ ಏನಾದ್ರು ನೀರು ಇಲ್ಲ ಅಂದರೆ ನಮ್ಮ ಇರ್ತಕ್ಕಂಥ ಎಲ್ಲ ಬೋರ್ಗಳು ಮುಚ್ಚೋಯ್ತವೆ. ವ್ಯಾಲಿ ನೀರಿರಲಿಲ್ಲ ಅಂತಂದರೆ ಅದಕ್ಕೋಸ್ಕರ ಹೋರಾಟ ಮಾಡಿದ್ರೆ ನಮಗೆ ಕೆಲಸ ಇದೆ. ಆದರೆ ನಾವು ರೈತರ ಪರ ಹೋರಾಟ ಮಾಡ್ತೀವಿ ಅಂತಂದರೆ ಕೆಲಸ ಇಲ್ಲದೆ ಮಾಡ್ತಾ ಇಲ್ಲ. ಈಗ ಇವ್ರು ಮಾಡ್ತಾ ಇರ್ತಕ್ಕಂಥ ಅವೈಜ್ಞಾನಿಕ ಕಾಮಗಾರಿಗಳು ನಿಲ್ಲಿಸ್ಬೇಕು. ಅವ್ರಿಗೂ ಗೊತ್ತಿದೆ ಎಲ್ಲನೂ ಏನು ಮಾಡ್ತಾಯಿದ್ವಿ, ತೊಂದರೆ ಯಾರಿಗಾಗ್ತಾಯಿದೆ ಅಂತೇಳಿ. ಅವರೊಬ್ಬರು ಉಪಮುಖ್ಯಮಂತ್ರಿ ಆಗಿ ನೋಡ್ಕೊಳ್ಳಿಲ್ಲ ಅಂತ ಹೆಂಗೆ ಹೇಳಿದ್ದವು ಹೇಳಿ. ಎಲ್ಲ ರೈತರು ಇತ್ತ ಮುಖ್ಯ ತಾನೆ. ನಾವು ರೈತರು ಇದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ನಾನು ಒಬ್ಬ ರೈತ ಹೇಳ್ತಾ ಇದ್ದೀನಿ. ಇವತ್ತು ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡ್ತೀವಿ, ರಕ್ತ ಕೊಡ್ತೀವಿ, ನೀರು ಕೊಡೋ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ಇವತ್ತೇನು ಇಲ್ಲೇ ತುಮಕೂರಿನಲ್ಲಿ ಗೆದ್ದೋದಂತ ಸಚಿವ ಸೋಮಣ್ಣ ಅವರು ಯಾಕೆ ಬಂದಿಲ್ಲ ಸರ್ ಹೋರಾಟಕ್ಕೆ? ಸರ್, ಸೋಮಣ್ಣಗೆ ಸಂಸತ್ ಅಧಿವೇಶನ ನಡೀತಾ ಇದೆ. ಅವರು ಬರ್ತಾರೆ, ಅವರು ಪಾಲ್ಗೊಳ್ತೀವಿ ಹೇಳಿದ್ದಾರೆ. ಅವರು ಇವತ್ತು ಪ್ರೆಸ್ ಮೀಟ್ ಮಾಡ್ತಾರೆ ಡೆಲ್ಲಿನಲ್ಲಿ ಇರ್ತಕ್ಕಂಥ ಈ ಭಾಗದಲ್ಲಿ ಗೆದ್ದಿರ್ತಕ್ಕಂಥ ನಮ್ಮ ಸೋಮಣ್ಣವರು. ತುರುವೇಕೆರೆ ಮಾಜಿ ಶಾಸಕನ ಮಾತಿದಾಗಿತ್ತು, ನಾವು ರಕ್ತ ಬೇಕಾದ್ರೂ ಕೊಡ್ತೀವಿ ಆದ್ರೆ ನೀರು ಕೊಡಲ್ಲ. DK ಶಿವಕುಮಾರ್ ಯಾವುದೇ ರೀತಿ ಮಾಡಬಹುದು, ಆದ್ರೆ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ನಮಗೆ ಎರಡೂ ಪಕ್ಷದ ಏನು BJP JDS ಎರಡೂ ಬೆಂಬಲವಿದೆ. ನಾವು ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಿಸೋದಿಲ್ಲ ಎನ್ನುವುದು ಈ ಮಸಾಲೆ ಜಯರಾಮ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ TV, ತುಮಕೂರು.